ಹನೂರು ತಾಲೂಕಿನ ಗಡಿ ಗ್ರಾಮ ನಾಲ್ ರೋಡ್ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆಯೋಜಿಸಿರುವ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಶಾಸಕ ಎಂಆರ್ ಮಂಜುನಾಥ್ ರವರು ಭಾಗವಹಿಸಿ ಧ್ವಜಾರೋಹಣವನ್ನು ನೆರವೇರಿಸಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಎಲ್ಲರೂ ಅವರವರ ಹೇಳಿರ್ತಕ್ಕಂಥದ್ದು ಇವತ್ತು ಅದರ ಜೊತೆಗೆ ನಾನು ಮುಖ್ಯವಾಗಿ ಏನು ಹೇಳ್ತೇನೆ ಅಂದರೆ, ಇವತ್ತು ಚಾಮರಾಜನಗರ ಜಿಲ್ಲೆ ಅಂದರೆ ನಾವು ಗಡಿ ನಾಡಿನ ಭಾಗದಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಬಹಳಷ್ಟು ಹಿಂದುಳಿದವರನ್ನು ಹೊಂದಿರುವಂಥ ಜಿಲ್ಲೆ. ನಂಜುಂಡಪ್ಪ ವರದಿಯಲ್ಲಿ 10ರಲ್ಲಿ ನಾವು ಸಹ ಒಬ್ಬರು. ಇವತ್ತು ನಮಗೆ ಸಿಗಬೇಕಾದಂಥ ಪ್ರಾತಿನಿಧ್ಯ ಇನ್ನೂ ನಮಗೆ ಸಂಪೂರ್ಣವಾಗಿ ಸಿಕ್ಕಿಲ್ಲ. ಅದರ ಅಂಗವಾಗಿ ಇವತ್ತೇನು ಈ ಒಂದು ಸಂಘಟನೆಗಳಿದ್ದಾವೆ, ರೈತ ಸಂಘ ಮತ್ತು ಇವತ್ತು ಕನ್ನಡ ಪರ ಹೋರಾಟ ಸಂಘಟನೆಗಳು, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ಈ ಒಂದು ಸಂಘಟನೆಗಳು ಸಹ ಇವತ್ತು ಮುಂಚೂಣಿಗೆ ಬಂದು ಇವತ್ತು ಏನು ನಾವು ಹಿಂದುಳಿದ ಜಿಲ್ಲೆಯಾಗಿದ್ದೀವಿ ಅದನ್ನು ಮುಂಚೂಣಿಗೆ ತರಲಿಕ್ಕೆ ಏನೆಲ್ಲ ಹೋರಾಟಗಳ ಮುಖಾಂತರ ಮತ್ತು ಇವತ್ತೇನು ಸರ್ಕಾರನ ಎಚ್ಚರಿಸಿ ಇವತ್ತೇನು ಜನಪ್ರತಿನಿಧಿಗಳಾಗಿ ನಾನು ಸಹ ನಿಮ್ಮೊಟ್ಟಿಗೆ ಕೈ ಜೋಡಿಸ್ತಾ ಈ ಒಂದು ಜಿಲ್ಲೆಯ ಒಂದು ಮತ್ತೆ ಹನೂರು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಏನೆಲ್ಲ ಅನುದಾನ ಅವಶ್ಯಕತೆ ಇದೆ ಅದಕ್ಕೆಲ್ಲನೂ ಸಹ ಹೋರಾಟದ ಮುಖಾಂತರ ನಮಗೆ ಸಿಗಬೇಕಾದಂತಹ ಹಕ್ಕನ್ನು ನಾವು ಪಡೆದುಕೊಳ್ಳಲೇಬೇಕನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಚೈತ್ರ, ಕರ್ನಾಟಕ ರಕ್ಷಣಾ ವೇದಿಕೆಯ ವಕೀಲರು, ಕಾನೂನು ಸಲಹೆಗಾರರಾದ ಮಹದೇವ್, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಮೋಹನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪಾಷಾ, ಹಣಗಲ್ಲಿ ಬಸವರಾಜು, ಅಧ್ಯಕ್ಷರಾದ ನಟರಾಜ್ ಗೌಡ, ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಇಶೇಷಿ ಮುತ್ತು, ನಿವೃತ್ತ ಸೈನಿಕ ಲೂಯಿಸ್, ರಾಹೆಲ್, ಅಮೀನ್ ಹಾಗೂ ಇತರ ಮುಖಂಡರು ಉಪಸ್ಥಿತರಿದ್ದರು. ವರದಿ ಬಸವರಾಜ್, ಕಾಂಚಲಿ ಗ್ರಾಮ.